ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮತ್ತೊಂದು ಅತಿ ದೊಡ್ಡ ಸವಾಲು ಎದುರಾಗಿದೆ. ಈ ಸವಾಲನ್ನ ಯಾವ ರೀತಿಯಾಗಿ ನಿರ್ವಹಿಸ್ತಾರೆ ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಒಂದು ಕಡೆಯಿಂದ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿದೆ, ಮತ್ತೊಂದು ಕಡೆಯಿಂದ ಇನ್ನೊಂದಷ್ಟು ಕಾನೂನು ಹೋರಾಟ ಅಂಥದ್ದನ್ನು ಕೂಡ ಇದೀಗ ಅತ್ಯಂತ ಸಮರ್ಥವಾಗಿ ಮಾಡಬೇಕಾಗಿದೆ. ಅದು ಯಾವ ವಿಚಾರಕ್ಕೆ ಅಂದರೆ ಅದು ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಂಧುಗಳು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಅತ್ಯಂತ ಭಾವನಾತ್ಮಕವಾಗಿರುವಂಥ ಹಾಗೆ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಸ್ವಲ್ಪ ಎಡವಟ್ಟಾದರೂ ಕೂಡ ಅದು ಯಾವ ರೂಪವನ್ನು ಬೇಕಾದರೂ ಪಡಿಬಹುದು. ಯಾಕಂದ್ರೆ 1991 ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವತ್ತು ಹಿಂಸಾಚಾರ ಭುಗಿಲೇಳುತ್ತೆ, ಕರ್ಫ್ಯೂವನ್ನು ಹೇರಿಕೆ ಮಾಡಲಾಗುತ್ತೆ, ಗುಂಡಿನ ಚಕಮಕಿ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಅಂತಿಮವಾಗಿ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ 23ರಿಂದ 25 ಜನ ಆ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು. 2016ರಲ್ಲೂ ಕೂಡ ಒಂದು ಹಂತಕ್ಕೆ ಅದು ಹಿಂಸಾಚಾರ ರೂಪವನ್ನು ಪಡೆದುಕೊಂಡಿತ್ತು ಹೋರಾಟ. ಇದೀಗ ಮತ್ತೊಮ್ಮೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ನಾನಾ ಭಾಗಗಳಲ್ಲಿ, ಪ್ರಮುಖವಾಗಿ ಕಾವೇರಿ ಕೊಳ್ಳದ ಭಾಗದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ನಾಳೆಯೆಲ್ಲ ನಾಡಿದ್ದು ಕರ್ನಾಟಕ ಬಂದ್ಗೆ ಕರೆ ನೀಡುವ ಕುರಿತಾಗಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾವೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಂತಹ ಬೆಳವಣಿಗೆ ಆಗ್ತಾ ಇದೆ, ಏನು ಬೆಳವಣಿಗೆ ಇದು, ಅದನ್ನ ಗಮನಿಸ್ತಾ ಹೋಗೋಣ. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ ಸೌಲಭ್ಯ, ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ, ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ, ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಹಿಂದೆ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಒಂದಷ್ಟು ಚರ್ಚೆ, ಅದು ವಿವಾದ ರೂಪವನ್ನು ಪಡೆದುಕೊಳ್ಳುತ್ತೆ, ಸಂಘರ್ಷಕ್ಕೂ ಕೂಡ ಕಾರಣ ಆಗುತ್ತೆ. ಯಾವ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಕಾವೇರಿ ನದಿ ನೀರಿನ ಮೇಲೆ ಕೇವಲ ಕರ್ನಾಟಕ ಮಾತ್ರ ಡಿಪೆಂಡ್ ಆಗಿರೋದಿಲ್ಲ, ಕೆಳಗಡೆ ಇರುವಂತಹ ತಮಿಳುನಾಡು ಕೂಡ ಅದರ ಮೇಲೆ ಡಿಪೆಂಡ್ ಆಗಿದೆ. ಅಂತಿಮವಾಗಿ 2018ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ಸುಪ್ರೀಂ ಕೋರ್ಟ್ ನೀರನ್ನ ಈಗಾಗಲೇ ಹಂಚಿಕೆ ಕೂಡ ಮಾಡಿದೆ. ಆ ಪ್ರಕಾರವಾಗಿ ತಮಿಳುನಾಡಿಗೆ 402 ಆದ್ರೆ ಕರ್ನಾಟಕಕ್ಕೆ 284, ಅದೇ ರೀತಿಯಾಗಿ ಕೇರಳ 30, ಪುದುಚೇರಿಗೆ 7, ಹಾಗೆ 14 TMC ನೈಸರ್ಗಿಕವಾಗಿ ಸಮುದ್ರದ ಪಾಲಾಗುತ್ತೆ ಎನ್ನುವ ರೀತಿಯಲ್ಲಿ ಆಗ ತೀರ್ಪನ್ನ ಕೊಡಲಾಗಿತ್ತು. ಕರ್ನಾಟಕ ತನ್ನ ಪಾಲಿ ಅಂದ್ರೆ ಎಷ್ಟು ನೀರು ಬಿಡಬೇಕು ಅನ್ನೋ ನಿರ್ದೇಶನವನ್ನು ಕೊಡಲಾಗಿದೆಯೋ ಪ್ರತಿ ವರ್ಷ ಅಷ್ಟು ನೀರನ್ನ ಬಿಡ್ತಾ ಇದೆ. ಆದ್ರೆ ಸಮಸ್ಯೆ ಆಗೋದು ಯಾವಾಗ ಅಂದ್ರೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ. ಅದನ್ನ ಸಂಕಷ್ಟದ ಸಮಯ ಅಂತ ಹೇಳಿ ಕರಿತೀವಿ. ಈಗಲೂ ಕೂಡ ಕರ್ನಾಟಕದಲ್ಲಿ ಅಂಥದ್ದೇ ಪರಿಸ್ಥಿತಿ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾವೇರಿ ಕೊಳ್ಳದ ಭಾಗದಲ್ಲಿ ಸರಿಯಾಗಿ ಮಳೆ ಆಗಿಲ್ಲ. ಬಹಳ ದೊಡ್ಡ ಮಟ್ಟಿಗೆ ಮಳೆ ಕೊರತೆ ಎದುರಾಗಿದೆ. ಮುಂದೆ ಮಳೆ ಬರುತ್ತೆ ಎನ್ನುವಂತ ಯಾವುದೇ ಗ್ಯಾರಂಟಿಯೂ ಕೂಡ ಇಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಸ್ವತಃ ಕೆಲ ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಸದ್ಯ ಡ್ಯಾಮ್ನ ನೀರನ್ನ ನಂಬಿಕೊಂಡು ಯಾರು ಕೂಡ ಕೃಷಿಯನ್ನ ಮಾಡಬೇಡಿ ಎನ್ನುವಂತ ರೀತಿಯಲ್ಲಿ ನಾವು ಅದನ್ನ ಕುಡಿಯುವ ನೀರಿಗಾಗಿ ಬಳಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ನಮ್ಮ ಮೊದಲ ಆದ್ಯತೆ ಕುಡಿಯುವ ನೀರು ಅಂತ ಹೇಳಿದ್ರು. ಕಾರಣ ಬೆಂಗಳೂರು ಸೇರಿದಂತೆ ಈ ಕಾವೇರಿ ಕೊಳ್ಳದ ಸುತ್ತಮುತ್ತ ಎಲ್ಲಾ ಭಾಗಕ್ಕೂ ಕೂಡ ಕುಡಿಯುವ ನೀರಿಗೆ ಕಾವೇರಿ ಮೇಲೆ ಆಶ್ರಯಿಸಿದ್ದಾರೆ. ಬೆಂಗಳೂರಿಗಂತೂ ತಿಂಗಳಿಗೆ 2 TMC ನೀರಷ್ಟು ಬೇಕು. ಅಂದ್ರೆ ದೊಡ್ಡ ಹೊಟ್ಟೆ ಬೆಂಗಳೂರಿಂದು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಇಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಒಂದು ಕಡೆಯಿಂದ ಇದನ್ನೇ ನಂಬಿಕೊಂಡಿದ್ದಂಥ ರೈತರು ಇವತ್ತು ಪರಿತಪಿಸುವ ರೀತಿಯಲ್ಲಾಗಿದೆ. ಮತ್ತೊಂದು ಕಡೆಯಿಂದ ಕುಡಿಯುವ ನೀರಿಗೆ ಅಭಾವ ಎದುರಾಗುವಂಥ ಪರಿಸ್ಥಿತಿ ಇದೆ. ಮುಂದೇನು ಯಾವ ಗ್ಯಾರಂಟಿಯೂ ಕೂಡ ಇಲ್ಲ. ಅದರ ನಡುವೆ ಕರ್ನಾಟಕಕ್ಕೊಂದು ಶಾಕಿಂಗ್ ಸುದ್ದಿ ಬರುತ್ತೆ. ಏನು ಅಂದ್ರೆ ಈ ತಮಿಳುನಾಡಲ್ಲಿ ಏನಾಗಿದೆ ಅಂದ್ರೆ ಅವರು ಪ್ರತಿ ವರ್ಷ ಇಂಥದ್ದೊಂದು ಮಾಡಿಬಿಡ್ತಾರೆ. ಈ ಬಾರಿ ಅಂಥದ್ದಾಗಿದೆಯಲ್ಲೋ ಗೊತ್ತಿಲ್ಲ, ಆದರೆ ಹಿಂದಿನಿಂದಲೂ ಕೂಡ ಅಲ್ಲಿ ತಮಿಳುನಾಡಲ್ಲಿ ಯಾವೇ ಸರ್ಕಾರ ಬಂದರೂ ಕೂಡ ಅಂದರೆ ಕಾವೇರಿ ನದಿ ನೀರಿನ ವಿಚಾರವನ್ನು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದು, ಭಾವನಾತ್ಮಕವಾಗಿ ಟರ್ನ್ ಮಾಡೋದು ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಯಾಕಂದ್ರೆ ಹೆಚ್ಚು ಕಡಿಮೆ ಒಂದು 9 ಜಿಲ್ಲೆಗಳ 43 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಏನು ಮಾಡ್ತಾರೆ ಅಂದ್ರೆ ಕುರುವೈ ಮತ್ತೆ ಸಾಂಬಾ ಇರುವಂಥ ಬೆಳೆಯನ್ನು ಬೆಳೀತಾರೆ. ನೀರು ಇಲ್ಲದೆ ಇದ್ರೂ ಕೂಡ ಅಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಬಿಡ್ತಾರೆ. ಅದಾದ ಬಳಿಕ ಏನು ಮಾಡ್ತಾರೆ ಅಂದ್ರೆ ಹೆಕ್ಟೇರ್ ಗಟ್ಟಲೆ ಜಾಗದಲ್ಲಿ ನಾವು ಬೆಳೆಯನ್ನ ಬೆಳೆದು ಬಿಟ್ಟಿದ್ದೇವೆ, ನೀರಿಲ್ಲ ಅಂದ್ರೆ ಎಲ್ಲವೂ ಕೂಡ ಒಣಗಿ ಹೋಗಿಬಿಡುತ್ತೆ ಅಂತ ಹೇಳಿ ನೀರನ್ನ ಬಿಡಿಸಿಕೊಳ್ಳುವಂತ ನಾಟಕವನ್ನ ಆಡ್ತಾರೆ. ಈ ಬಾರಿ ಏನಾಯ್ತು, ಮತ್ತೊಮ್ಮೆ ತಮಿಳುನಾಡು ಏನ್ ಮಾಡ್ಬಿಡ್ತು ಅಂದ್ರೆ ಈ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಹೋಯ್ತು. ನೋಡಿ ಸ್ವಾಮಿ, ಇಷ್ಟೆಲ್ಲ ಬೆಳೆಯನ್ನ ಬೆಳೆದು ಬಿಟ್ಟಿದ್ದೇವೆ, ನಮಗ್ ನೀರು ಬೇಕು ಎನ್ನುವಂತ ರೀತಿಯಲ್ಲಿ ಮೊದಲ ಸಭೆ ಮಾಡಿದಾಗ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿತ್ತು. ಆಗ ನಾವು ಕರ್ನಾಟಕ ಗೆಲುವು ಅಂತ ಸಂಭ್ರಮಿಸಿದ್ವಿ. ಆದ್ರೆ ಈಗ ನಡೆದಂತ ಸಭೆಯಲ್ಲಿ CWRC ಏನು ಹೇಳಿದೆ ಅಂದ್ರೆ ಕರ್ನಾಟಕ ಪ್ರತಿದಿನ 3,500 ಕ್ಯೂಸೆಕ್ ನೀರು 15 ದಿನಗಳ ಕಾಲ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ
ಆ ಪ್ರಕಾರವಾಗಿ 15 ದಿನಗಳ ಅಂದ್ರೆ 4.5 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕಾದಂತ ಅನಿವಾರ್ಯತೆ. ಈ 15 ದಿನಗಳಲ್ಲಿ 4.5 TMC ನೀರನ್ನ ಬಿಡಬೇಕಾದಂತ ಅನಿವಾರ್ಯತೆ ಎದುರಾಗ್ಬಿಟ್ಟಿದೆ ಕರ್ನಾಟಕಕ್ಕೆ. ಆ ಕಾರಣಕ್ಕಾಗಿ ಇದೀಗ CWRC ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಎನ್ನುವಂತ ಪರಿಸ್ಥಿತಿ, ಅವರಿಗೆ ಕೃಷಿಗೆ ನೀರು ಬಿಡಬೇಕಾ ಹಾಗಾದ್ರೆ ಎನ್ನುವ ರೀತಿಯಲ್ಲಿ. ಜೊತೆಗೆ CWRC ಯಾವ ರೀತಿಯಾಗಿ ಇಂಥದ್ದೊಂದು ಶಿಫಾರಸನ್ನ ಮಾಡ್ತು, ಅವ್ರಿಗೆ ಗ್ರೌಂಡ್ ಪರಿಸ್ಥಿತಿಯನ್ನು ಅವಲೋಕಿಸಬೇಕಲ್ಲ ಅನ್ನೋದು. ಮತ್ತೊಂದು, ನಮ್ಮ ವಕೀಲರು ಏನ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ, ಅಷ್ಟೊಂದು ಹಣವನ್ನು ವಿನಿಯೋಗ ಮಾಡಲಾಗುತ್ತಲ್ಲ ಅವರಿಗೋಸ್ಕರ, ಯಾಕೆ ಸಮರ್ಥವಾಗಿ ವಾದ ಮಾಡಲಿಲ್ಲ? ತಮಿಳುನಾಡಿನ ಕೈ ಯಾಕೆ ಮೇಲಾಯ್ತು? ಕರ್ನಾಟಕದ ವಾಸ್ತವ ಪರಿಸ್ಥಿತಿಯನ್ನ ಅವರ ಅರಿವಿಗೆ ಬರುವ ಹಾಗೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಈ ಪರಿಸ್ಥಿತಿ ಏನು ಅಂದ್ರೆ, KRS ಉದಾಹರಣೆ ಕೊಡೋದಾದ್ರೆ 17 TMC ನೀರಿದೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, 17 TMC ನೀರಿದೆ. 17ರಲ್ಲಿ 5 ನಾವು ಡೆಡ್ ಸ್ಟೋರೇಜ್ ಅಂತ ಹೇಳಿ ಕರಿತೀವಿ. ಆ ನೀರನ್ನ ಬಳಕೆ ಮಾಡೋಕ್ಕಾಗಲ್ಲ. ಅದನ್ನು ಎತ್ತುತ್ತೀವಿ ಅಂದ್ರೆ ಅದು ಡ್ಯಾಮ್ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ಉಳಿಯೋದೆಷ್ಟು 12 TMC. ಅದರಲ್ಲಿ ಬಿಸಿಲಿಂದ ಸ್ವಲ್ಪ ಅಂದ್ರೆ ಬತ್ತಿ ಹೋಗಿಬಿಡುತ್ತೆ. ಉಳಿದ ನೀರು ಲೀಕೇಜು ಅದು ಇದೆಯಲ್ಲ ಸೇರಿ ಹಬ್ಬಬ್ಬ ಅಂದ್ರೆ 8ರಿಂದ 9 TMC ನೀರಿದೆ. ಮುಂದೆ ಮಳೆ ಬರುತ್ತಾ, ಮಳೆ ಬಂದು ನೀರು ತುಂಬುತ್ತಾ ಗೊತ್ತಿಲ್ಲ, ಯಾವ ಗ್ಯಾರಂಟಿ ಇಲ್ಲ. 9 TMC ನೀರನ್ನ ಮುಂದೆ ಡ್ಯಾಮ್ ಇನ್ನು ಭರ್ತಿ ಆಗುವವರೆಗೂ ಬಳಸಬೇಕು. ಬೆಂಗಳೂರಿಗೆ ತಿಂಗಳಿಗೆ 2 TMC ನೀರು ಬೇಕು. ಆ ನೀರು ಇಟ್ಕೊಂಡು ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? 9 TMC 4.5 TMC ತಮಿಳುನಾಡಿಗೆ ಹೋಗ್ಬಿಟ್ರೆ ನಮ್ಗೆ ಉಳಿಯೋದು 4 TMC. ಮತ್ತೆ ಹೇಳ್ತೀನಿ, ಬೆಂಗಳೂರಿಗೆ 2 TMC ನೀರು ಬೇಕು. ಈಗ ಏನ್ ಮಾಡ್ಬೇಕು ಕರ್ನಾಟಕದಲ್ಲಿ? ಇದೇ ಎಲ್ರಿಗೂ ಕೂಡ ಇರುವಂತ ಪ್ರಶ್ನೆ. ರೈತರು ಮೊದಲೇ ಅದನ್ನ ನಂಬ್ಕೊಂಡಿದ್ದಂಥವ್ರು ಬೆಳೆಯನ್ನ ಬೆಳೀತಾ ಇಲ್ಲ, ಹೋಗ್ಲಿ ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ನಮ್ಮ ನೀರನ್ನ ಉಳಿಸ್ಕೊಳ್ಬೇಕಲ್ಲ. ಆ ಕಾರಣಕ್ಕಾಗಿರುವಂತ ಪ್ರಶ್ನೆ, ಯಾಕೆ ನಮ್ಮವರು ಸಮರ್ಥವಾಗಿ ವಾದ ಮಾಡಲಿಲ್ಲ, ಯಾಕೆ ತಮಿಳುನಾಡಿನ ಕೈ ಮೇಲಾಯ್ತು ಅನ್ನುವಂಥ ವಿಚಾರ. ಈಗ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ? ಸಹಜವಾಗಿರುವಂತ ಪ್ರಶ್ನೆ. ಒಂದು ಕಡೆಯಿಂದ CWRC ಅವರ ಶಿಫಾರಸನ್ನ ಫಾಲೋ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಹೀಗಾಗಿ ಇವತ್ತು DK ಶಿವಕುಮಾರ್ ವಕೀಲರ ತಂಡ ಜೊತೆಗೆ ಚರ್ಚೆಯನ್ನು ಮಾಡಿದ್ರು. ಅಂತಿಮವಾಗಿ ಇದೀಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡಿ ಸ್ವಾಮಿ, ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ. ಅಲ್ಲೂ ಏನಾದ್ರೂ ತಮಿಳುನಾಡಿನ ಪರವಾಗಿ ಬಂತು ಅಂತಂದ್ರೆ ಅಂತಿಮವಾಗಿರುವಂತಹ ಆಪ್ಷನ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ಯಾಕಂದ್ರೆ ನೀರನ್ನ ಬಿಡುವಂತ ಪರಿಸ್ಥಿತಿಯಲ್ಲಂತೂ ರಾಜ್ಯ ಇಲ್ಲ. ಇನ್ನೊಂದು ಕಡೆ ಇದೇ ವಿಚಾರ ಸಂಬಂಧಪಟ್ಟಾಗ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮವರು ಸಮರ್ಥವಾಗಿ ವಾದ ಮಾಡಲಿಲ್ಲ ಅನ್ನೋದು ಒಂದು ವಿಚಾರ. ಮತ್ತೊಂದು, ಕದ್ದು ಮುಚ್ಚಿ ತಮಿಳುನಾಡು CM ವಿಜಯರನ್ನ ಖುಷಿ ಪಡಿಸೋದಿಕ್ಕೆ ನೀರು ಬಿಡ್ತಿದ್ದಾರೆ ಎನ್ನುವಂತ ಆರೋಪ, ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲಿವರೆಗೆ ಸಿಕ್ಕಿಲ್ಲ. ಆದ್ರೆ ಅವರು ಆರೋಪವನ್ನು ಮಾಡ್ತಿದ್ದಾರೆ, ನೀರನ್ನ ಬಿಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಕನ್ನಡ ಪರ ಸಂಘಟನೆಯವರು, ರೈತರು ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ಇದೀಗ ಹೋರಾಟ ನಡೀತಾ ಇದೆ. ಹೀಗಾಗಿ ರೈತರು ಮತ್ತೆ ಕನ್ನಡ ಪರ ಸಂಘಟನೆಯವರು ಹೇಳ್ತಾ ಇರೋದು, ಈ ವಿಚಾರದಲ್ಲಿ ಅದು ಸ್ವಲ್ಪ ಎಡವಟ್ಟಾಯಿತು ಅಂತಾದರೆ, ಏನಾದ್ರೂ ನೀವು ಅಪ್ಪಿ ತಪ್ಪಿ ತಮಿಳುನಾಡಿಗೆ ನೀರು ಬಿಟ್ರಿ ಅಂತಾದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ, ನಾವು ಬೇರೆ ಹಂತಕ್ಕೆ ಹೋಗಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಹಾಗೆ ನಾಡಿದ್ದು ಕರ್ನಾಟಕ ಬಂದ್ ಮಾಡಬೇಕಾ ಏನು ಎತ್ತ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರಂತೆ. ಅಂದ್ರೆ ಕರ್ನಾಟಕ ಬಂದ್ ಯಾಕೆ ಅಂದ್ರೆ, ಕರ್ನಾಟಕ ಬಂದ್ ಮಾಡುವ ಮೂಲಕ ಒಂದು ಬಿಸಿ ಮುಟ್ಟಿಸೋದು ಅಥವಾ ಸಂಬಂಧಪಟ್ಟಂತವರಿಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರಲ್ಲ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ, ಅವರಿಗೊಂದು ಸಂದೇಶವನ್ನು ಸಾರೋದು. ನೋಡಿ, ಇಷ್ಟರ ಮಟ್ಟಿಗೆ ನಮ್ಮಲ್ಲಿ ಆಕ್ರೋಶ ಇದೆ, ಇಷ್ಟರ ಮಟ್ಟಿಗೆ ನಮ್ಮಲ್ಲಿ ಪರಿಸ್ಥಿತಿ ಅಂದ್ರೆ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ, ನೀವಿದನ್ನ ಅರ್ಥ ಮಾಡಿಕೊಳ್ಳಿ ಎನ್ನುವ ರೀತಿಯಲ್ಲಿ. ಈಗ ಇಷ್ಟು ಬೆಳವಣಿಗೆ ಆಗಿದೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸದ್ಯಕ್ಕಂತೂ ಕರ್ನಾಟಕ ನೀರನ್ನ ಬಿಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಮತ್ತೊಂದು ಕಡೆ CWRC ಆ ಶಿಫಾರಸನ್ನ ಫಾಲೋ ಮಾಡಲೇಬೇಕಾದಂತ ಅನಿವಾರ್ಯತೆ. ಫಾಲೋ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ತಮಿಳುನಾಡಿಗೂ ವರದಾನ ಆಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಕರ್ನಾಟಕ ಈ ಹಂತದಲ್ಲಿ ಅತ್ಯಂತ ಸಮರ್ಥವಾಗಿ ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ. ಇಲ್ಲಿನ ಪರಿಸ್ಥಿತಿಯನ್ನ ನೀಟಾಗಿ ಅವ್ರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಇದರ ನಡುವೆ ಇದೀಗ ವಿಜಯ್ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಆಗಸ್ಟ್ 3ನೇ ತಾರೀಕು. ವಿಜಯ್ ಒಂದು ಪತ್ರವನ್ನು ಬರೆದಿದ್ರು DK ಶಿವಕುಮಾರ್ ಅವರಿಗೆ. DK ಶಿವಕುಮಾರ್ ಕೂಡ ಆ ಪತ್ರಕ್ಕೆ ಸಮ್ಮತಿಯನ್ನು ಕೊಟ್ಟರು, ಮಾತನಾಡೋಣ ಎನ್ನುವಂತ ರೀತಿಯಲ್ಲಿ. ಇದರ ನಡುವೆ ಈಗ ವಿಜಯ್ ಬರ್ತಿರುವ ಕಾರಣಕ್ಕೆ ಕುತೂಹಲ ಮೂಡಿಸ್ತಾ ಇದೆ, ಏನಾಗುತ್ತೆ ಮುಂದೆ ಅಂತ ಹೇಳಿ. ವಿಜಯ್ ಬರೋದು ಗ್ಯಾರಂಟಿ ಇರಲಿಲ್ಲ, ಡೌಟ್ ಅಂತ ಹೇಳಲಾಗ್ತಿತ್ತು. ಯಾಕಂದ್ರೆ ಕರ್ನಾಟಕದಲ್ಲಿ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಈಗ ಬಹುತೇಕ ಬರೋದು ಕನ್ಫರ್ಮ್ ಎನ್ನುವಂತ ಮಾತಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ 2 ವಿಚಾರದ ಚರ್ಚೆ. ಒಂದು, ಕಾವೇರಿ ನದಿ ನೀರಿನ ಈ ಸಂದರ್ಭ ಅಂದ್ರೆ ಬರಗಾಲದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ. ಅಂದ್ರೆ ಏನಾಗಿದೆ, ಇಲ್ಲಿವರೆಗೂ ಕೂಡ ತಮಿಳುನಾಡಲ್ಲಿ ಯಾರು ಇಂಥ ಹೆಜ್ಜೆಯನ್ನು ಮುಂದಿಟ್ಟಿರಲಿಲ್ಲ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ. ಜಯಲಲಿತಾ 2012ರಲ್ಲಿ ಒಂದು ಪ್ರಯತ್ನ ಆಗಿತ್ತು, ಅದನ್ನು ಬಿಟ್ಟರೆ ಅದರ ನಡುವೆ ಆ ನಂತರ ಯಾವ ಪ್ರಯತ್ನವೂ ಕೂಡ ಆಗಲಿಲ್ಲ. ಬರೀ ಇದನ್ನು ರಾಜಕೀಯಕರಣಗೊಳಿಸ್ತಾ ಹೋದ್ರೆ, ಭಾವನಾತ್ಮಕವಾಗಿ ಟರ್ನ್ ಮಾಡ್ತಾ ಇದ್ರೆ ಪ್ರತಿ ವರ್ಷ ಇಂಥ ಹೋರಾಟ, ಹಿಂಸಾಚಾರ ಇಂಥದ್ದು ನಡೀತಾನೆ ಇರುತ್ತೆ. ಇದಕ್ಕೊಂದು ಕೂತು ಬಗೆಹರಿಸ್ಕೊಳ್ಬೇಕು. ಏನಂತ, ಈಗ ಪ್ರತಿ ವರ್ಷ ಮಳೆ ಬಂದಾಗ ನೀರು ಹೋಗುತ್ತೆ, ಸಮಸ್ಯೆ ಇಲ್ಲ. ಆದ್ರೆ ಬರಗಾಲ ಆದಂತ ಸಂದರ್ಭದಲ್ಲಿ ಏನು ಮಾಡಬೇಕು, ನಮ್ಮವ್ರ ನಡುವೆ ಒಂದು ಸ್ಪಷ್ಟವಾದಂತ ಒಪ್ಪಂದ ಆಗಬೇಕು. ಬರಗಾಲ ಆದಾಗ ಏನು ಮಾಡಬೇಕು, ಆ ಬರಗಾಲ ಅನ್ನೋದನ್ನ ಅವಲೋಕನ ಮಾಡೋದು ಹೇಗೆ, ಅದನ್ನ ಕಂಡು ಹಿಡ್ಕೊಳ್ಳೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಒಂದು ಮಾತುಕತೆ ಆಗಬೇಕು. ಈಗ ವಿಜಯ್ ಬರ್ತಾ ಇದ್ದಾರೆ.
ಏನಾಗುತ್ತೆ ಕಾದು ನೋಡಬೇಕಾಗತ್ತೆ. ಈಗಲೇ ಮಾತುಕತೆ ಹಂಗಾಗ್ಬೋದು ಹಿಂಗಾಗ್ಬೋದು ಹೇಳೋಕೆ ಸಾಧ್ಯ ಇಲ್ಲ. ಇನ್ನೊಂದಂದ್ರೆ ಮೇಕೆದಾಟು. ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ. ಕರ್ನಾಟಕದ ಪ್ಲಾನ್ ಏನು ಅಂದ್ರೆ, ಈಗ ಹೆಚ್ಚುವರಿ ನೀರು ಸಮುದ್ರದ ಪಾಲಾಗ್ತಿದೆ ಬಹಳ ಚೆನ್ನಾಗಿ ಮಳೆ ಬಂದಂತ ಸಂದರ್ಭದಲ್ಲಿ. ಅದನ್ನು ಸಂಗ್ರಹಿಸಬೇಕು ಅಂತ ಈ ಕನಕಪುರ ಸಮೀಪ ಮೇಕೆದಾಟು ಅಂತಿದೆ, ಅಲ್ಲಿ ಸಂಗ್ರಹಿಸಬೇಕು ಅಂತ ಒಂದು 67 TMC ನೀರನ್ನು ಸಂಗ್ರಹಿಸಬೇಕು. ಅದರಲ್ಲಿ 4 TMC ನೀರು ಕುಡಿಯೋದಕ್ಕೆ ಸಿಗುತ್ತೆ, ಉಳಿದಿದ್ದನ್ನ ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ. ಅದರ ತಮಿಳುನಾಡಿನ ಆಕ್ಷೇಪ ಇದಕ್ಕೆ. ಯಾವ ಕಾರಣಕ್ಕಾಗಿ ಅಂದ್ರೆ, ನೀವು ಆ ನೀರಿನ ಹರಿವನ್ನ ನೀವು ತಡೆ ಹಿಡಿತೀರಿ, ನೀವು ನೀರಿನ ಮೇಲೆ ಕಂಟ್ರೋಲ್ ಇಟ್ಕೊಳ್ತೀರಿ, ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ ಎನ್ನುವ ರೀತಿಯಲ್ಲಿ. ಅಂತಿಮವಾಗಿ ಏನಾಗಿದೆ ಅಂದ್ರೆ, ಈಗ ಮೊನ್ನೆ ತಾನು ರಾಜ್ಯಸಭೆಯಲ್ಲೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ, ಕರ್ನಾಟಕ, ತಮಿಳುನಾಡು ಅಥವಾ ಬೇರೆ ರಾಜ್ಯಗಳ ಪರ್ಮಿಷನ್ ಕೇಳಬೇಕಾಗಿಲ್ಲ, ಮುಂದುವರಿಸಬಹುದು ಎನ್ನುವ ರೀತಿಯಲ್ಲಿ. ಇನ್ನು ಸಣ್ಣ ಪುಟ್ಟ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತು ಅಂತಂದ್ರೆ ಕರ್ನಾಟಕ ಆರಾಮಾಗಿ ಮೇಕೆದಾಟು ಡ್ಯಾಮ್ ಅನ್ನು ಶುರು ಮಾಡಬಹುದಾಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಪತ್ರವನ್ನು ಕೂಡ ಬರೆದಿದ್ದಾರೆ, ನೀವು ಅವರ DPRಗೆ ಅವಕಾಶವನ್ನ ಮಾಡಿಕೊಡಬಾರದು ಎನ್ನುವ ರೀತಿಯಲ್ಲಿ. ಹೀಗಾಗಿ ನಾಡಿದ್ದು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆ ಆಗುತ್ತೆ. ರಿಸಲ್ಟ್ ಏನ್ ಬರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ವಿಜಯ್ ಸ್ವಾಗತಕ್ಕಂತೂ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಿಂದ ರಾಜ್ಯದಲ್ಲಿ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ತೀವ್ರಗೊಳ್ತಾ ಇದೆ. ಒಂದು ಕಡೆ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.